ಆಕಾಶವಾಣಿ ಹಿಂದೋಳ ರಾಗದಲ್ಲಿ ದೋಸೆಗಳ ಘಮ ಘಮದಿ ಹಾಲು ಬಾಯಿ ಹಲ್ವಾ ಕರದಂಟು ಕುಂದವ ಸಕ್ಕರೆಯ ಸರಿಸಿ ಸವಿಯುವ ಅಡುಗೆ ಆರೋಗ್ಯ, ಅಡುಗೆ ಮಾಡುವ ವಿಧಾನ ಕುರಿತ ಕಾರ್ಯಕ್ರಮ. ಮಾಹಿತಿ ನೀಡುತ್ತಾರೆ ಸೌಮ್ಯ ಅಶ್ವಥ್. ದೇವಿಯನ್ನು ಬದಿಗಿರಿಸಿ ಅಂಬೋಡೆಗಳ ಚಪ್ಪರಿಸಿ ಉರಿ ಉದರವ ಮರೆತು ಮೆಣಸು ಬಜ್ಜಿಯ ಮೆಲ್ಲುವ ಸಗ್ಗದಲ್ಲಿ ರುಚಿಯೊಂದೇ ಅಮೃತ. ಆತ್ಮೀಯ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಸೌಮ್ಯ ಅಶ್ವಥ್. ಇವತ್ತಿನ ಅಡುಗೆ ಆರೋಗ್ಯ ಕಾರ್ಯಕ್ರಮದಲ್ಲಿ ನಾನು ನಿಂಬೆಹಣ್ಣಿನ ಖಾರ ಹೇಗೆ ಮಾಡೋದು ಅನ್ನೋದನ್ನು ತಿಳಿಸ್ಕೊಡ್ತೀನಿ. ತುಂಬ ಅಂದರೆ ತುಂಬಾ ಸುಲಭವಾಗಿ, ಬಹಳ ಬೇಗ, ಯಾವುದೇ ತರಕಾರಿ ಇಲ್ಲ ಅನ್ನುವಂತಹ ಒಂದು ಸಂದರ್ಭದಲ್ಲಿ ನಾವು ಇದನ್ನು ಮಾಡಿಕೊಂಡು ಅನ್ನದ ಜೊತೆಗಾಗಿರಬಹುದು, ಚಪಾತಿ ರೊಟ್ಟಿ ಜೊತೆಗಾಗಿರಬಹುದು, ಸವಿಲಿಕ್ಕೆ ತುಂಬ ರುಚಿಯಾಗಿರುತ್ತೆ, ಹಾಗೆ ಆರೋಗ್ಯಕರವಾಗಿ ಕೂಡ ಇರುತ್ತೆ. ಭಾಳ ಅಂದರೆ ಭಾಳನೇ ಈಸಿ. ನಾನು ಮಾಡೋದು ಹೇಗೆ ಅಂತ ಕೇಳಿದ್ರೆ ಇದು ಇಷ್ಟು ಈಸಿನಾ ಅಂತ ನಿಮಗೆ ಅನಿಸುತ್ತೆ. ಯಾಕಂದರೆ ನಿಂಬೆಹಣ್ಣು ಕೂಡ ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ. ಈಗ ಬಹಳ ಜನ ಅನ್ಕೊತಾರೆ ನಿಂಬೆ ಹುಳಿ ಸ್ವಲ್ಪ ಶೀತ ಬರುತ್ತೆ ಅಂತಾರೆ. ಅಜ್ಜಿರೆಲ್ಲ ಏನು ಹೇಳ್ತಾರೆ ಅಂದರೆ ನಿಂಬೆಹಣ್ಣು ಅಂದರೆ ಸ್ವಲ್ಪ ಶೀತದಂಶ ಜಾಸ್ತಿ, ಹುಣಸೆ ರಸ ಬಳಸಿ ಅಂತಾರೆ, ಟೊಮೆಟೊ ಬಳಸಿ ಅಂತಾರೆ, ಕೆಲವರು ಟೊಮೆಟೊನೂ ಬೇಡ ಅಂತಾರೆ. ಆದರೆ ನಿಂಬೆಹಣ್ಣು ಕೂಡ ತುಂಬಾ ಆರೋಗ್ಯಕ್ಕೆ ಒಳ್ಳೆಯದಾದಂತಹ ಒಂದು ತರಕಾರಿ ಅಂತಲೇ ಹೇಳ್ಬೋದು. ನಾವು ಅದನ್ನು ತರಕಾರಿಗೆ ಸೇರಿಸೋದು. ನಿಂಬೆಹಣ್ಣಿನಲ್ಲಿ ವಿಟಮಿನ್ ಸಿ ಮತ್ತು ಉತ್ಕರ್ಷಣ ನಿರೋಧಕಗಳು ಸಮೃದ್ಧವಾಗಿದ್ದು ನಮ್ಮ ದೇಹದ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತೆ. ಇದು ಜೀರ್ಣಕ್ರಿಯೆಯನ್ನು ಸುಧಾರಿಸುತ್ತೆ ಮತ್ತು ನಿರ್ಜಲೀಕರಣವನ್ನು ತಡೆಯುತ್ತೆ. ಅಂದರೆ ನಮ್ಮ ದೇಹದಲ್ಲಿ ನೀರಿನಂಶ ಕಡಿಮೆ ಆಗೋದು ಅಂತಾರೆ. ಈ ಬೇಸಿಗೆ ಕಾಲಕ್ಕೆ ಸ್ವಲ್ಪ ಆ ಥರ ಜಾಸ್ತಿ ಆಗುತ್ತೆ, ಅದನ್ನು ತಡೆಯುತ್ತೆ. ಹಾಗಾಗಿ ಈಗ ನಾವು ಕೇಳಿರ್ಬಹುದು ಎಳ್ನೀರಿಗೆ ನಿಂಬೆಹಣ್ಣು ಮಿಕ್ಸ್ ಮಾಡ್ಕೊಂಡು ಕುಡೀರಿ ಅಂತಾರೆ. ಆಮೇಲೆ ಬೆಳಗ್ಗೆ ಎದ್ದು ಕೂಡಲೇ ಹಾಳೊಟ್ಟೆಗೆ ಬಿಸಿನೀರು ಕಾಯಿಸ್ಕೊಂಡು ಅದಕ್ಕೆ ಜೇನುತುಪ್ಪ ನಿಂಬೆಹಣ್ಣು ಹಾಕ್ಕೊಂಡು ಕುಡೀರಿ ಅಂತಾರೆ. ತುಂಬ ಅಂದರೆ ತುಂಬ ಒಳ್ಳೆಯದು ನಮ್ಮ ಆರೋಗ್ಯಕ್ಕೆ ಇದು. ಹಾಗಾಗಿ ನಿಂಬೆಹಣ್ಣನ್ನು ಹೆಚ್ಚಾಗಿ ಬಳಸಿ ದಿನದಲ್ಲಿ. ಮತ್ತೆ ನಾವು ಈ ನಿಂಬೆಹಣ್ಣಿನ ಹಿಂಡಿದ ಮೇಲೆ ಸಿಪ್ಪೆ ಉಳಿದಿರುತ್ತಲ್ವಾ, ಆ ಉಳಿದಿರೋ ಸಿಪ್ಪೆಯಿಂದ, ಅದರ ತಿರುಳಿನಿಂದ ನಮ್ಮ ಮುಖದ ಚರ್ಮವನ್ನ 2-3 ನಿಮಿಷ ಮಸಾಜ್ ಮಾಡ್ಕೊಳ್ಳಿ ಸಾಕು. ಮಸಾಜ್ ಮಾಡ್ಕೊಂಡು 10 ನಿಮಿಷ ಬಿಡಿ, ನಂತರ ತಣ್ಣೀರಿನಲ್ಲಿ ಮುಖ ತೊಳಿರಿ, ಸೋಪೇನು ಹಾಕೋದು ಬೇಡ. ಇದರಿಂದ ನಮ್ಮ ಚರ್ಮದ ಕಾಂತಿ ಕೂಡ ಹೆಚ್ಚುತ್ತೆ, ಹಾಗೆ ಹೃದಯದ ಆರೋಗ್ಯವನ್ನು ಕಾಪಾಡುತ್ತೆ. ಹಾಗೆ ಇನ್ನೂ ಒಂದು ಜನಕ್ಕೆ ಈ ಮೆನ್ಸಸ್ ಪ್ರಾಬ್ಲಮ್ ಅಂತ ಹೇಳ್ತೀವಿ. 1 ಚಮಚ ನಿಂಬೆ ರಸ, ಅದಕ್ಕೆ ಏನೂ ಬೆರೆಸಬಾರ್ದು, ಹಾಳು ಹೊಟ್ಟೆಗೆ ಬೆಳಗ್ಗೆ ಎದ್ದು ಕೂಡಲೇ ತೊಗೊಂಡ್ವಿ ಅಂದರೆ, ಈಗ ನಮಗೆ ಮೆನ್ಸಸ್ ಪ್ರಾಬ್ಲಮ್ಮು ಸರಿಯಾಗಿ ಆಗ್ತಾ ಇಲ್ಲ, 2-3 ತಿಂಗಳಿಗೆ ಒಂದ್ಸಲ ಆಗ್ತಾ ಇದೆ ಆ ಥರ ಅಂದರೆ, ಈಗ ಆಗ 2-3 ತಿಂಗಳಾಗಿದೆ ಅಂದರೆ ಅದನ್ನು ತೊಗೊಂಡ್ರೆ 2-3 ದಿವಸದಲ್ಲಿ ನಾವು ನಮ್ಮ ಋತುಚಕ್ರವನ್ನು ಸರಿಯಾಗಿ ಆಗೋ ರೀತಿಯಲ್ಲಿ ನಾವು ಮಾಡ್ಕೋಬಹುದು. ಪೀರಿಯಡ್ಸ್ ಪ್ರಾಬ್ಲಮ್ಮು ಆದಷ್ಟು ಕ್ಲಿಯರ್ ಆಗುತ್ತೆ. ಅದು ಸೇವಿಸಿದ ನಂತರ 10 ನಿಮಿಷ ಬೇರೆ ಏನು ನೀರು ಕುಡಿಯೋದಾಗಲಿ, ಬಿಸಿನೀರಾಗಲಿ, ಕಾಫಿ ಆಗಲಿ ಏನು ತಗೋಬಾರ್ದು. ಆ ರೀತಿ ಮಾಡಿ ನೋಡಿ, ನಿಮ್ಮ ಋತುಚಕ್ರದ ಸಮಸ್ಯೆಗಳು ಸಹ ಪರಿಹಾರ ಆಗುತ್ತೆ. ಬನ್ನಿ ಈಗ ನಿಂಬೆಹಣ್ಣಿನ ಖಾರವನ್ನು ಹೇಗೆ ಮಾಡೋದು ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಬೇಕಾಗಿರುವಂತಹ ಸಾಮಗ್ರಿಗಳು ತುಂಬ ಇಲ್ಲವೇ ಇಲ್ಲ. 1 ಚಮಚ ಜೀರಿಗೆ, 1 ಚಮಚ ಧನಿಯಾ, 1 ಚಮಚ ಸಾಸಿವೆ. ಅದನ್ನು ಚೆನ್ನಾಗಿ ಹುರ್ಕೊಳ್ಳಿ. ಹುರಿದ್ಬಿಟ್ಟು ಮಿಕ್ಸಿಗೆ ಹಾಕಿ ಪೌಡ್ರ್ ಮಾಡ್ಕೊಳ್ಳಿ, ನುಣ್ಣಗೆ ಪೌಡ್ರ್ ಆಗಲಿ. ಅದೇ ಜಾರ್ಗೆ 3-4 ಬೆಳ್ಳುಳ್ಳಿ ಎಸಳು, ಹಸಿ ಖಾರದ ಪುಡಿ, ಉಪ್ಪನ್ನು ಹಾಕಿ ಚೆನ್ನಾಗಿ ಮತ್ತಿನ್ನೊಂದೆರಡು ರೌಂಡ್ ಮಿಕ್ಸ್ ಮಾಡಿ ಪುಡಿ ಆಗುತ್ತೆ. ಅದಕ್ಕೆ ಎಷ್ಟು ಬೇಕೋ ಅಷ್ಟು 2 ಅಥವಾ 3 ಚಮಚ ನಿಂಬೆ ರಸವನ್ನು ಮಿಕ್ಸ್ ಮಾಡಿ, ನಮಗಿದು ನೀರಾಗಬೇಕು ಅಂದರೆ ಒಂದು ಸ್ವಲ್ಪ ನೀರು ಥರ ಹಾಕಿ ಚಟ್ನಿ ಥರ ಮಾಡ್ಕೋಬಹುದು. ಇಲ್ಲ ಪುಡಿ ಥರನೇ ಇರಲಿ ಅಂತಂದರೆ, ಈಗ ನಾನು ಹೇಳಿದ್ನಲ್ಲ ಅಷ್ಟನ್ನು ಮಿಕ್ಸ್ ಮಾಡಿ ಪೌಡರ್ ಥರನೇ ಮಾಡಿಕೊಂಡು ನಂಚ್ಕೊಂಡು ತಿನ್ನಬಹುದು. ಇದಕ್ಕೆ ಎಣ್ಣೆ, ಸಾಸಿವೆ, ಇಂಗು, ಕರಿಬೇವು ಒಗ್ಗರಣೆಯನ್ನು ಕೊಟ್ಟು ಅದನ್ನು ಕೂಡ ಮಿಕ್ಸ್ ಮಾಡಿ, ಅನ್ನದ ಜೊತೆ ಸವಿಬೇಕು ಅಂದಾಗ 1-2 ಚಮಚ ತುಪ್ಪವನ್ನು ಹಾಕ್ಕೊಂಡ್ರೆ ಬಹಳ ಚೆನ್ನಾಗಿ ರುಚಿಯನ್ನು ಕೊಡುತ್ತೆ. ಶೀತ ಕೆಮ್ಮು ಆದಂತಹ ಸಂದರ್ಭದಲ್ಲಿ, ಜ್ವರ ಬಂದಿರುವಾಗ ಬಾಯಿಗೆ ಬಹಳನೇ ರುಚಿ ಕೊಡುವಂತಹ ಈ ನಿಂಬೆಹಣ್ಣಿನ ಖಾರವನ್ನು ಮಾಡಿ ನೋಡಿ ಹೇಗಿತ್ತು ಅನ್ನೋದನ್ನು air.bdvt@gmail.comಗೆ ಮೇಲ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ಧನ್ಯವಾದಗಳು. ಧಾರವಾಡದ ಪೇಡ, ನೀ ದೋಸೆ ಕರಾವಳಿ, ನೀ ನಿಪ್ಪಟ್ಟು ಪಿಟ್ಟು
ಮುತ್ತು ಮಾಮ ಮಮ ಮಲೆನಾಡ ಪತ್ರೋಡೆ. ಇದುವರೆಗೂ ಅಡುಗೆ ಆರೋಗ್ಯ ಅಡುಗೆ ಮಾಡುವ ವಿಧಾನ ಕುರಿತ ಕಾರ್ಯಕ್ರಮ ಕೇಳಿದ್ರಿ. ಶಾವಿಗೆ ಶಾವಿಗೆ. ಮಾಹಿತಿ ನೀಡಿದವರು ಸೌಮ್ಯ ಅಶ್ವಥ್. ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಎಫ್ಎಂ 103.5 ಮೆಗಾಹರ್ಟ್ಸ್ಗಳಲ್ಲಿ ಪ್ರಸಾರವಾಯಿತು. ಈ ಕಾರ್ಯಕ್ರಮವನ್ನು ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ನಲ್ಲೂ ಕೇಳಬಹುದು.